ಎಲ್ಲರಿಗೂ ನಮಸ್ಕಾರ. ಒಂದು ಬಹುಮುಖ್ಯವಾದ ಪ್ರಶ್ನೆಯನ್ನು ನೋಡೋಣ. ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಧಾತುಗಳು ಧನಾತ್ಮಕ ಆವೇಶವನ್ನು ಪಡೆದುಕೊಳ್ಳುತ್ತವೆ ಹಾಗೂ ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವ ಧಾತುಗಳು ಋಣಾವೇಶವನ್ನು ಪಡೆಯಲು ಕಾರಣವೇನು ಎಂಬ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡಿರುತ್ತೆ. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ಗಮನಿಸೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ನಮಗೆ ಒಂದು ವಿಷಯ ಗೊತ್ತು, ಪರಮಾಣುಗಳು ಸಾಮಾನ್ಯವಾಗಿ ಅವು ತಟಸ್ಥವಾಗಿರುತ್ತವೆ ಎಂದು ಹೇಳ್ತೀವಿ. ತಟಸ್ಥ ಯಾಕಿರುತ್ತೆ ಅಂದರೆ ಅದರಲ್ಲಿ ಪ್ರೋಟಾನುಗಳ ಸಂಖ್ಯೆ ಯಾವಾಗಲೂ ಎಲೆಕ್ಟ್ರಾನುಗಳ ಸಂಖ್ಯೆಗೆ ಅದು ಸಮನಾಗಿರುತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಪರಮಾಣು ಸಾಮಾನ್ಯವಾಗಿ ತಟಸ್ಥ. ಎಲೆಕ್ಟ್ರಾನುಗಳು ಚಲಿಸಬಹುದು, ಆದರೆ ಪ್ರೋಟಾನುಗಳು ಚಲಿಸುವುದು ಸಾಧ್ಯವಿಲ್ಲ. ಏಕೆಂದರೆ ಪ್ರೋಟಾನುಗಳು ನ್ಯೂಕ್ಲಿಯಸ್ನೊಳಗೆ ಅವು ಸಿಲುಕಿಕೊಂಡಿರುತ್ತವೆ ಎಂದು ನಾವು ಹೇಳ್ತೇವೆ. ಆದರೆ ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ ಸುತ್ತಲಿನ ಕವಚಗಳಲ್ಲಿರುತ್ತೆ. ಈ ಎಲೆಕ್ಟ್ರಾನುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಅವೇನು ಮಾಡುತ್ತಂದರೆ ಎಲೆಕ್ಟ್ರಾನುಗಳು ಅವು ಕಳೆದುಕೊಳ್ಳಬಹುದು ಅಥವಾ ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತೀವಿ. ಈಗ ನಾವು ಒಂದು ಉದಾಹರಣೆಯನ್ನು ಇದಕ್ಕೆ ಸಂಬಂಧಿಸಿದಾಗೆ ನೋಡೋದಾದರೆ ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಗಮನಿಸೋಣ. ಸೋಡಿಯಂ ಪರಮಾಣು ಸಂಖ್ಯೆ 11, ಇದರ ಎಲೆಕ್ಟ್ರಾನ್ ವಿನ್ಯಾಸ 2 + 8 + 10 + 1 11. ಇನ್ನು ಕ್ಲೋರಿನ್ ನೋಡುವುದಾದರೆ ಪರಮಾಣು ಸಂಖ್ಯೆ 17, 2 8 7 17 ಆಯಿತು. ಸೊ ಕ್ಲೋರಿನ್ ಪರಮಾಣು ಸಂಖ್ಯೆ 17, ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದ್ವಿ. ಇಲ್ಲೇನಾಗುತ್ತೆ ಅಂದರೆ ಸೋಡಿಯಂ ತನ್ನ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನನ್ನು ಅದು ಕಳೆದುಕೊಳ್ಳುತ್ತದೆ ಅಥವಾ ಬಿಟ್ಟುಕೊಡತ್ತೆ. ಬಿಟ್ಟುಕೊಟ್ಟು ಅದು ಧನಾವೇಶವನ್ನು ಹೊಂದತ್ತೆ ಅಂತ ಹೇಳ್ತೀವಿ. ಕ್ಲೋರಿನ್ ಈ ಎಲೆಕ್ಟ್ರಾನನ್ನು ಪಡೆದುಕೊಂಡು ಅದು ಋಣಾವೇಶವನ್ನು ಹೊಂದತ್ತೆ ಅಂತ ಹೇಳ್ತೀವಿ. ಪ್ರಶ್ನೆ ಇರುವುದೇ ಇಲ್ಲಿ, ಇದು ಧನಾವೇಶ ಅಂತ ಹೇಗೆ ಪರಿಗಣಿಸಿದ್ವಿ, ಕ್ಲೋರಿನ್ ಋಣಾವೇಶ ಅಂತ ಹೇಗೆ ಪರಿಗಣಿಸಿದ್ವಿ ಅನ್ನುವಂಥ ಪ್ರಶ್ನೆ. ಸೊ ಇದಕ್ಕೆ ಉತ್ತರವನ್ನು ನಾವು ನೋಡುವುದಾದರೆ ಪರಮಾಣುಗಳು ಎಲೆಕ್ಟ್ರಾನುಗಳನ್ನು ಕಳೆದುಕೊಂಡಾಗ, ಈಗ ಸೋಡಿಯಂ ಎಲೆಕ್ಟ್ರಾನನ್ನು ಹೊರಕವಚದ ಎಲೆಕ್ಟ್ರಾನನ್ನು ಕಳೆದುಕೊಂಡಾಗ ಅಲ್ಲೇನಿರುತ್ತೆ ಅಂತಂದರೆ ಪ್ರೋಟಾನುಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. 11 ಪ್ರೋಟಾನ್ಗಳ ಸಂಖ್ಯೆ ಒಂದೇ ಆಗಿರುತ್ತೆ. ಆದರೆ ಆ ಪರಮಾಣುವಿನ ಈ ಸೋಡಿಯಂ ಪರಮಾಣುವಿನಲ್ಲಿ ಏನಿರುತ್ತೆ ಅಂದರೆ ಧನಾತ್ಮಕ ಆವೇಶಗಳಿಗಿಂತ ಕಡಿಮೆ ಋಣಾತ್ಮಕ ಆವೇಶಗಳು ಇರುತ್ತವೆ. ಹೀಗಾಗಿ ಅದು ಧನಾತ್ಮಕ ಆವೇಶವನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳುತ್ತೇವೆ. ಇದನ್ನೇ ನಾವು ಕ್ಯಾಟಯಾನ್ ಎಂದು ಕೂಡ ಕರೆಯುತ್ತೇವೆ. ಇನ್ನು ಕ್ಲೋರಿನ್ನಿಗೆ ಬಂದಾಗ ಕ್ಲೋರಿನ್ ನಾವು ಈಗಾಗಲೇ ಹೇಳಿದ್ವಿ, ಅದು ಎಲೆಕ್ಟ್ರಾನನ್ನು ಪಡೆದುಕೊಳ್ಳುತ್ತದೆ ಅಂತೇಳಿ ನಾವು ಹೇಳಿದ್ವಿ. ಸೊ ಕ್ಲೋರಿನ್ ಎಲೆಕ್ಟ್ರಾನನ್ನು ಪಡೆದುಕೊಂಡಾಗ ಪ್ರೋಟಾನ್ಗಳ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಅದು 17 ಇರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ. ಆದರೆ ಇಲ್ಲೇನಾಗತ್ತೆ ಅಂದರೆ ಕ್ಲೋರಿನ್ ಪರಮಾಣುವಿನಲ್ಲಿ ಅದು ಇಲ್ಲಿ ಧನ ಆವೇಶಗಳಿಗಿಂತಲೂ ಕೂಡ ಇದು ಎಲೆಕ್ಟ್ರಾನನ್ನು ಪಡೆದುಕೊಂಡಿರುವುದರಿಂದ ಧನ ಆವೇಶಗಳಿಗಿಂತ ಹೆಚ್ಚು ಋಣಾತ್ಮಕ ಆವೇಶಗಳನ್ನು ಅದು ಹೊಂದಿರುತ್ತೆ. ಇದರಿಂದಾಗಿ ಪರಮಾಣು ಋಣಾತ್ಮಕ ಆವೇಶವನ್ನು ಪಡೆದುಕೊಳ್ಳುತ್ತದೆ ಅಥವಾ ಹೊಂದುತ್ತದೆ ಎಂದು ಹೇಳುತ್ತೇವೆ. ಇದನ್ನೇ ನಾವು ಯಾನ್ ಅಯಾನ್ ಎಂದು ಕೂಡ ಕರೀತೇವೆ. ಇನ್ನು ಒಂದು ಸಾಮಾನ್ಯವಾದ ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಲೋಹಗಳು, ಯಾವುದೇ ಲೋಹ ಇರ್ಬೋದು, ಸೋಡಿಯಂ ಇರ್ಬೋದು ಅಥವಾ ಮೆಗ್ನೀಷಿಯಂ ಇರ್ಬೋದು, ತಮ್ಮ ಹೊರಗಿನ ಕವಚಗಳಲ್ಲಿ ಅವು 1 ರಿಂದ 3 ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತೆ. ಇವು ಅಷ್ಟಕ ವಿನ್ಯಾಸವನ್ನು ಅಥವಾ ಎಲೆಕ್ಟ್ರಾನ್ ಸ್ಥಿರತೆಯನ್ನು, ಪರಮಾಣು ಸ್ಥಿರತೆಯನ್ನು ಹೊಂದಬೇಕು ಅಂದರೆ ಅವೇನು ಮಾಡುತ್ತೆ ಅಂದರೆ ಈ ಎಲೆಕ್ಟ್ರಾನುಗಳನ್ನು ಏನಿರುತ್ತೆ ಅಲ್ಲ, ಈ ಹೊರ ಕವಚದ ಎಲೆಕ್ಟ್ರಾನುಗಳನ್ನು ಆ ಲೋಹಗಳು ಕಳೆದುಕೊಳ್ಳುವುದು ಅತ್ಯಂತ ಸುಲಭವಾಗುತ್ತದೆ ಎಂದು ನಾವು ಹೇಳ್ತೇವೆ. 1 ರಿಂದ 3 ಎಲೆಕ್ಟ್ರಾನುಗಳು ಅವು ಹೊಂದಿರುವುದರಿಂದ ಸುಲಭವಾಗಿ ಅವು ಕಳೆದುಕೊಳ್ಳೋದನ್ನು ಇಷ್ಟಪಡ್ತಾವೆ ಅಂತೇಳಿ. ಆದರೆ ಅಲೋಹಗಳು, ಕ್ಲೋರಿನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇವು
ಅಲೋಹಗಳು ಹೊರಕವಚದಲ್ಲಿ 5ರಿಂದ 7 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದರಿಂದ ಅಷ್ಟಕ ವಿನ್ಯಾಸ ಹೊಂದಬೇಕು ಅಂದರೆ ಇವೇನು ಮಾಡ್ತಾವೆ ಅಂದರೆ ಇವುಗಳಿಗೆ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದು ಅತ್ಯಂತ ಸುಲಭವಾಗುತ್ತದೆ. ಹೀಗಾಗಿ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತವೆ ಅಥವಾ ಬಿಟ್ಟುಕೊಡ್ತವೆ, ಆದರೆ ಅಲೋಹಗಳು ಅವು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತವೆ ಅಂತೇಳಿ ನಾವು ನಿರ್ಣಯಕ್ಕೆ ಬರ್ತೇವೆ ಅನ್ನುವಂಥದ್ದು. ಸೊ ಈ ರೀತಿಯ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.